ನೋಡಿ, ರಿಪೋರ್ಟ್ ನೋಡ್ಬೇಕಾದ್ರೆ ನೀವೊಂದು ದೃಶ್ಯಾವಳಿಯನ್ನ ಸೂಕ್ಷ್ಮವಾಗಿ ಗಮನಿಸಿದ್ರ ಅಂತ ಭಾವಿಸ್ತೇನೆ. ಆಕೆ ದೇವರಿಗೆ ಕೈ ಮುಗಿತಾ ಇದ್ಲು, ದೇವರ ಮುಂದೆ ದೀಪವನ್ನ ಹಚ್ಚಿಟ್ಟಿದ್ಲು. ಆಕೆ ಗೊತ್ತೇ ಇಲ್ಲ ತನ್ನ ಗಂಡ ಹೊರಗಡೆ ಏನ್ ಮಾಡ್ತಿದ್ದಾನೆ ಅಂತ. ಮನೆ ಒಳಗಡೆ ನೋಡಿ, ಆ ದೇವರ ಫೋಟೋವನ್ನ ನೀವು ನೋಡ್ತಾ ಇದ್ದೀರಿ. ಆಕೆ ದಿನನಿತ್ಯ ಪೂಜೆಯನ್ನ ಮಾಡ್ತಾಳೆ. ಆದ್ರೆ ಅಕ್ಕಪಕ್ಕದ ಮನೆಯವರನ್ನ ವಿಚಾರಿಸಿದಾಗ, ಇಲ್ಲ, ಅವನು ಮತಾಂತರಗೊಂಡಿದ್ದಾನೆ, ಕ್ರಿಶ್ಚಿಯನ್ ಆಗಿ ಆತ ಮತಾಂತರವಾಗಿದ್ದಾನೆ, ಪ್ರತಿ ಭಾನುವಾರ ಚರ್ಚ್ ಹೋಗ್ತಾನೆ, ನಾವೇ ಕಣ್ಣಾರ ನೋಡಿದ್ದೀವಿ ಅಂತ ಅಕ್ಕಪಕ್ಕದವ್ರು ನೋಡಿದವ್ರು ಹೇಳ್ತಾರೆ. ಆಗ ಈ ಮನೇಲಿದ್ದಂತ ಫೋಟೋ, ಅಕ್ಕಪಕ್ಕದವ್ರು ಹೇಳಿದಂತ ವಿಚಾರಗಳಿಗೆ ಎಲ್ಲೋ ಒಂದ್ ಕಡೆ ಲಿಂಕ್ ಸಿಗುತ್ತೆ. ಪತ್ನಿ ಈಗಲೂ ಹೇಳ್ತಾಳೆ, ಇಲ್ಲ ಇಲ್ಲ ಆ ತರ ಏನಿಲ್ಲ ಅಂತ ಹೇಳಿ. ಆದ್ರೆ ಗಂಡ ಮನೆಯಿಂದ ಹೊರಗಡೆ ಹೋದಾಗ ಆತ ಏನ್ ಮಾಡ್ತಾನೆ ಅನ್ನೋದು ಹೆಂಡತಿ ಗೊತ್ತಾಗೋದಿಲ್ಲ. ಹೇಗೆ ಗೊತ್ತಾಗೋದು ಸರ್? ಪಾಪ ನೋಡಿ, ಅಮಾಯಕಿ ಇವತ್ತು ಗಂಡ ಮನೆಗೆ ವಾಪಸ್ ಬರ್ತಾನೆ ಅಂತೇಳಿ ಕಾಯ್ಕೊಂಡು ಕಣ್ಣೀರ್ ಹಾಕ್ತಿದ್ದಾರೆ. ಆ ಮಂಜುನಾಥನೇ ಆತನಿಗೆ ಕರುಣೆ ತೋರಿಸ್ಬೇಕು, ದಾರಿ ತೋರಿಸ್ಬೇಕು ಅಂತ ಕಣ್ಣೀರ್ ಹಾಕ್ತಿದ್ದಾರೆ. ನೋಡ್ಬೇಕು ಏನಾಗುತ್ತೆ ಅಂತೇಳಿ. ಆದ್ರೆ ಇದೆಲ್ಲದರ ನಡುವೆ ಮುಖಕ್ಕೆ ಮಾಸ್ಕ್ ಅನ್ನು ಹಾಕಿಕೊಂಡು ಬಂದು ನೂರಾರು ಶವಗಳನ್ನ ಹೊತ್ತಿಟ್ಟಿದ್ದೀನಿ, ನಾನೆಲ್ಲ ಜಾಗವನ್ನ ತೋರಿಸ್ತೀನಿ, ಅಲ್ಲಿ ನೀವು ಮಣ್ಣು ತೆಗೆದು ನೋಡಿ, ಅಲ್ಲಿ ನಿಮ್ಗೆ ಅಸ್ಥಿಪಂಜರ ಸಿಗುತ್ತೆ ಅಂತೇಳಿ ಯಾವುದೋ ಒಂದು ಬುರುಡೆ ತಂದು ಅದನ್ನ ಕೊಟ್ಟು ಬುರುಡೆ ಬಿಟ್ಟಿದ್ದ. ಎಲ್ಲಪ್ಪ ಬುರುಡೆ ತಂದು ಜಾಗ ತೋರ್ಸಪ್ಪ ಅಂತ SIT ಅವ್ರು ಕೇಳಿದ್ರೆ ಗೊತ್ತಿಲ್ಲ. ಯಾರು ಕೊಟ್ರಪ್ಪ ಗೊತ್ತಿಲ್ಲ. ಈಗ SIT ಏನ್ ಸುಮ್ಮನೆ ಕೂರುತ್ತಾ? ಬೇಕಾದಂತ ಇನ್ಫಾರ್ಮೇಶನ್ಗಳನ್ನೆಲ್ಲವನ್ನು ಕೂಡ ಕಲೆ ಹಾಕಿರುತ್ತೆ. ಯಾಕಂದ್ರೆ ಅಲ್ಲಿ SIT ಟೀಮ್ ನಲ್ಲಿರುವಂತಹ ಅಧಿಕಾರಿಗಳ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಜಿತೇಂದ್ರ ದಯಾಮ ಅವ್ರ ಬಗ್ಗೆ ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಇತ್ತೀಚೆಗೆ ಒಂದು ನಕ್ಸಲರ ಎನ್ಕೌಂಟರ್ ಆಯ್ತು, ಗೊತ್ತಲ್ವಾ? ಜಿತೇಂದ್ರ ದಯಾಮ ಅವರು ನೆನಪಿರ್ಬೇಕು. ಪ್ರಣಬ್ ಮೊಹಂತಿ ಅವರು ಆಫೀಸರ್, ಖಡಕ್ ಆಫೀಸರ್. MN ಅನುಚೇತ್ ಅವರು ಈಗ ಫಾರಿನ್ಗೆ ಹೋಗಿದ್ದಾರೆ ಕೆಲಸದ ನಿಮಿತ್ತ. ಅದು ಮುಂಚೆನೆ ಪ್ಲಾನ್ ಆಗಿತ್ತು, ಹೋಗಿದ್ದಾರೆ. ಅವರು ಕೂಡ ಅವರ ಕಾರ್ಯಕ್ಷಮತೆ, ಅವರ ಹಿಸ್ಟ್ರಿಯನ್ನ ತೆಗೆದಾಗ, ಟ್ರ್ಯಾಕ್ ರೆಕಾರ್ಡ್ ಅನ್ನು ತೆಗೆದಾಗ, ಅವರ ಇನ್ವೆಸ್ಟಿಗೇಷನ್ ಆಂಗಲ್ಗಳಿದಾವಲ್ಲ, ತುಂಬಾ ಜನ ಮೆಚ್ಚಿಕೊಂಡಿದ್ದಾರೆ. ತುಂಬಾ ಕೇಸ್ಗಳು ಪತ್ತೆ ಆಗಿದೆ. ಆದ್ರೆ ಈಗ ಇದೆಯಲ್ಲ, ಈಗ ಒಂದು ಆರೋಪ ಕೇಳಿ ಬರ್ತಾ ಇದೆಯಲ್ಲ, ಮುಸುಕುದಾರಿ ವ್ಯಕ್ತಿ ನನ್ನನ್ನು ಜೈಲಿಗೆ ಕಳಿಸ್ಬಿಡಿ, ದಯವಿಟ್ಟು ನನ್ನ ಆಚರಣೆ ಮಾತ್ರ ಬಿಡಬೇಡಿ, ನನ್ನ ಜೀವ ಕಂಟಕ ಇದೆ ಅಂತ ಹೇಳ್ಕೊಳ್ತಿದ್ದಾನಂತೆ. ಯಾಕೆ ಆತರ ಹೇಳ್ತಿದ್ದಾನೆ? ಈ ರಿಪೋರ್ಟ್ ನೋಡಿ. ಬುರುಡೆ ಮ್ಯಾನ್ ಜೀವಕ್ಕೆ ಇದೆಯಂತೆ ಆಪತ್ತು. SIT ಅಧಿಕಾರಿಗಳ ಮುಂದೆ ಚಿನ್ನಯ್ಯನ ಗೋಳಾಟ. ಮಾಡಿದವರ ಪಾಪ ಆಡಿದವರ ಬಾಯಲ್ಲಿ ಅಂತಾರಲ್ಲ, ಹಾಗಾಗಿದೆ ಮಾಸ್ಕ್ ಮ್ಯಾನ್ ಅಲಿಯಾಸ್ ಚಿನ್ನಯ್ಯನ ಸದ್ಯದ ಪರಿಸ್ಥಿತಿ. ಹಣದ ಆಮಿಷಕ್ಕೆ ಬಲಿಯಾಗಿ ಧರ್ಮಸ್ಥಳ ಶ್ರೀ ಕ್ಷೇತ್ರದ ವಿರುದ್ಧ ಸುಳ್ಳಿನ ಸರಮಾಲೆಯನ್ನೇ ಕಟ್ಟಿದ್ದ ಬುರುಡೆಗೆ ಹಾಗೂ ಬುರುಡೆ ಮ್ಯಾನ್ಗೆ ಇದೀಗ ಭೂಮಿಯೇ ಬಾಯ್ಬಿಟ್ಟಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. SIT ಅಧಿಕಾರಿಗಳ ಮುಂದೆ ಮುಸುಕುಧಾರಿ ಒಂದೊಂದೇ ಸತ್ಯಗಳನ್ನ ಇದೀಗ ಹೊರ ಹಾಕ್ತಾ ಇದ್ದಾನೆ. ಹೌದು, SITಯಿಂದ 17 ಗುಂಡಿಗಳನ್ನ ತೋಡಿಸಿ 3 ಮತ್ತೊಂದು ಮೂಳೆಗಳನ್ನ ನೀಡಿದ ಚಿನ್ನಯ್ಯನಿಗೆ ಇದೀಗ ಭಯ ಕಾಡ್ತಾ ಇದೆಯಂತೆ. ನನ್ನ ಬೇಕಿದ್ರೆ ಜೈಲಿಗೆ ಹಾಕಿಬಿಡಿ, ಆದ್ರೆ ವಾಪಸ್ ಮಾತ್ರ ಮನೆಗೆ ಮಾತ್ರ ಕಳಿಸಬೇಡಿ, ನಿಮ್ಮ ದಮ್ಮಯ್ಯ ಅಂತ ಚಿನ್ನಯ್ಯ SIT ಅಧಿಕಾರಿಗಳ ಕಾಲು ಹಿಡಿದುಕೊಂಡು ಬೇಡ್ತಾ ಇದ್ದಾನಂತೆ. ಬುರುಡೆ ಗ್ಯಾಂಗ್ ವಿರುದ್ಧ ಮುಗಿಬಿದ್ದ ಮಾಸ್ಕ್ ಮ್ಯಾನ್. ಮಹೇಶ್ ಶೆಟ್ಟಿ ತಿಮುರುಡಿಯ ಬುರುಡೆ ಗ್ಯಾಂಗ್ ಮಾತು ನಂಬಿ ಧರ್ಮಸ್ಥಳದ ವಿರುದ್ಧ ಬುರುಡೆ ಕತೆ ಕಟ್ಟಿದ್ದ ಚಿನ್ನಯ್ಯನಿಗೆ ಇದೀಗ ಅದೇ ಗ್ಯಾಂಗ್ನಿಂದಲೇ ಜೀವ ಭಯ ಇದೆಯಂತೆ. ಬುರುಡೆ ಗ್ಯಾಂಗ್ನಿಂದ ನಾನು ಮಾನಸಿಕ ಕಿರುಕುಳಕ್ಕೆ ಒಳಗಾಗಿದ್ದೇನೆ ಅಂತ SIT ಅಧಿಕಾರಿಗಳ ಮುಂದೆ ಚಿನ್ನಯ್ಯ ಅಳಲು ತೋಡಿಕೊಂಡಿದ್ದು, ಜೈಲಿಗೆ ಕಳುಹಿಸಿದ್ರೆ ಮಾತ್ರ ಬಚಾವಾಗ್ತೇನೆ ಅಂತ ಕಣ್ಣೀರು ಹಾಕ್ತಿದ್ದಾನಂತೆ. ಚಿನ್ನಯ್ಯ ಮಾತ್ರವಲ್ಲ, ಆತನ 2ನೇ ಪತ್ನಿ ಮಲ್ಲಿಗೆ ಸಹ ನನ್ನ ಗಂಡನನ್ನ ಉಳಿಸಿಕೊಡಿ ಅಂತ ಕಣ್ಣೀರು ಹಾಕಿದ್ದಾರೆ. ನನ್ನ ಪತಿ ಚಿನ್ನಯ್ಯ ಜೀವಕ್ಕೆ ಅಪಾಯವಿದೆ, ಸುರಕ್ಷಿತವಾಗಿ ಮನೆಗೆ ಬಂದರೆ ಸಾಕು ಅಂತ ರಿಪಬ್ಲಿಕ್ ಕನ್ನಡದ ಜೊತೆಗೆ ಮಾತನಾಡಿದ್ದಾರೆ. ದೇವ್ರಂಗ ಮತ್ತೆ ನಾನು ಇನ್ನೊಂದು ಜನ್ಮ ಹುಟ್ಟಬೇಕಾದ್ರೂ ಅವರೇ ನನ್ನ ಗಂಡನಾಗ ಸಿಕ್ಕಬೇಕಂತ ನನ್ನ ದೇವರನ್ನ ಪ್ರಾರ್ಥನೆ ಮಾಡ್ತಾರ. ಅದು ಅವ್ರ ಮೋಸ, ಅವ್ರ ಪೈಗಾರ, ಯಾರು ದುಡ್ಡು ಕಾಸಿಗೆ ಎದಕ್ಕೂ ಅವ್ರ ಆಸೆ ಪಡೋದಿಲ್ಲ ಸರ್. ಎದಕ್ಕೂ ಅವ್ರ ಆಸೆ ಏನೇ ಇರೋದಿಲ್ಲ.
ಅದು ಏನ್ ಮಾಡೋದಂತೆ ನಮ್ಗೆ ಗೊತ್ತಿಲ್ಲ ಸರ್. ಆದ್ರೆ ಅವ್ರು ಬರ್ಬೇಕು, ಅವ್ರಿಗೆ ಏನು ಆಗ್ಬಾರ್ದು, ಅವ್ರು ಬರ್ಬೇಕು, ಅವ್ರ ಜೊತೆಲಿ ಮತ್ತೆ ನಾವು ಜೀವನ ಮಾಡ್ಬೇಕಂತ ದೇವ್ರನ್ನೇ ನಾನು ಕೇಳ್ಕೊಂಡು ಕೂತಿದ್ದೀನಿ. ಎಷ್ಟು ದಿನ ವಿಟ್ನೆಸ್ ಪ್ರೊಡಕ್ಷನ್ ಕಾಯ್ದೆಯಡಿ ಸೇಫ್ ಆಗಿದ್ದ ಚಿನ್ನಯ್ಯನ ಮುಖವಾಡ ಇದೀಗ ಕಳಚಿ ಬಿದ್ದಿದೆ. ಎಷ್ಟು ದಿನ ಏನ್ ಮಾಡಬೇಕು, ಯಾವೆಲ್ಲ ಜಾಗದಲ್ಲಿ ಗುಂಡಿ ತೆಗೆಸಬೇಕು ಅಂತೆಲ್ಲ ಗೈಡ್ ಮಾಡಿದ್ದ ಬುರುಡೆ ಗ್ಯಾಂಗ್ಗೆ ಈಗ ಚಿನ್ನಯ್ಯನಿಗೆ ಮಗ್ಗಲ ಮುಳ್ಳಾಗಿದ್ದು, ಮಾಸ್ಕ್ ಮ್ಯಾನ್ ಸ್ಥಿತಿ ಅತ್ತ ದರಿ ಇತ್ತ ಪುಲಿ ಎನ್ನುವಂತಾಗಿದೆ. ದಿನೇಶ್ ಕಾಶಿ ತುಂಬಾ ಜನ ಮೆಚ್ಚಿಕೊಡಿದ್ರು, ತುಂಬಾ ಕೇಸ್ಗಳು ಪತ್ತೆಯಾಗಿದೆ. ಆದ್ರೆ ಈಗ ಇದೆಯಲ್ಲ, ಈಗ ಒಂದು ಆರೋಪ ಕೇಳಿ ಬರ್ತಾ ಇದೆಯಲ್ಲ, ಮುಸುಕುದಾರಿ ವ್ಯಕ್ತಿ ನನ್ನನ್ನು ಜೈಲಿಗೆ ಕಳಿಸ್ಬಿಡಿ, ದಯವಿಟ್ಟು ನನ್ನ ಆಚರಣೆ ಮಾತ್ರ ಬಿಡಬೇಡಿ, ನನ್ನ ಜೀವ ಕಂಟಕ ಇದೆ ಅಂತ ಹೇಳ್ಕೊಳ್ತಿದ್ದಾನಂತ. ಯಾಕೆ ಆತರ ಹೇಳ್ತಿದ್ದಾನೆ ಈ ರಿಪೋರ್ಟ್ ನೋಡಿ. ಬುರುಡೆ ಮ್ಯಾನ್ ಜೀವಕ್ಕೆ ಇದೆಯಂತೆ ಆಪತ್ತು. ಎಸ್ಐಟಿ ಅಧಿಕಾರಿಗಳ ಮುಂದೆ ಚಿನ್ನಯ್ಯನ ಗೋಳಾಟ. ಮಾಡಿದವರ ಪಾಪ ಆಡಿದವರ ಬಾಯಲ್ಲಿ ಅಂತಾರಲ್ಲ, ಹಾಗಾಗಿದೆ ಮಾಸ್ಕ್ ಮ್ಯಾನ್ ಅಲಿಯಾಸ್ ಚಿನ್ನಯ್ಯನ ಸದ್ಯದ ಪರಿಸ್ಥಿತಿ. ಹಣದ ಆಮಿಷಕ್ಕೆ ಬಲಿಯಾಗಿ ಧರ್ಮಸ್ಥಳ ಶ್ರೀ ಕ್ಷೇತ್ರದ ವಿರುದ್ಧ ಸುಳ್ಳಿನ ಸರಮಾಲೆಯನ್ನೇ ಕಟ್ಟಿದ್ದ ಬುರುಡೆಗೆ ಹಾಗೂ ಬುರುಡೆ ಮ್ಯಾನ್ಗೆ ಇದೀಗ ಭೂಮಿಯೇ ಬಾಯ್ಬಿಟ್ಟಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಎಸ್ಐಟಿ ಅಧಿಕಾರಿಗಳ ಮುಂದೆ ಮುಸುಕುಧಾರಿ ಒಂದೊಂದೇ ಸತ್ಯಗಳನ್ನ ಇದೀಗ ಹೊರ ಹಾಕ್ತಾ ಇದ್ದಾನೆ. ಹೌದು, ಎಸ್ಐಟಿಯಿಂದ 17 ಗುಂಡಿಗಳನ್ನ ತೋಡಿಸಿ 3 ಮತ್ತೊಂದು ಮೂಳೆಗಳನ್ನ ನೀಡಿದ ಚಿನ್ನಯ್ಯನಿಗೆ ಇದೀಗ ಭಯ ಕಾಡ್ತಾ ಇದೆಯಂತೆ. ನನ್ನ ಬೇಕಿದ್ರೆ ಜೈಲಿಗೆ ಹಾಕಿಬಿಡಿ, ಆದ್ರೆ ವಾಪಸ್ ಮಾತ್ರ ಮನೆಗೆ ಮಾತ್ರ ಕಳಿಸಬೇಡಿ, ನಿಮ್ಮ ದಮ್ಮಯ್ಯ ಅಂತ ಚಿನ್ನಯ್ಯ ಎಸ್ಐಟಿ ಅಧಿಕಾರಿಗಳ ಕಾಲು ಹಿಡಿದುಕೊಂಡು ಬೇಡ್ತಾ ಇದ್ದಾನಂತೆ. ಬುರುಡೆ ಗ್ಯಾಂಗ್ ವಿರುದ್ಧ ಮುಗಿಬಿದ್ನ ಮಾಸ್ಕ್ ಮ್ಯಾನ್. ಮಹೇಶ್ ಶೆಟ್ಟಿ ತಿಮುರುಡಿಯ ಬುರುಡೆ ಗ್ಯಾಂಗ್ ಮಾತು ನಂಬಿ ಧರ್ಮಸ್ಥಳದ ವಿರುದ್ಧ ಬುರುಡೆ ಕತೆ ಕಟ್ಟಿದ್ದ ಚಿನ್ನಯ್ಯನಿಗೆ ಇದೀಗ ಅದೇ ಗ್ಯಾಂಗ್ನಿಂದಲೇ ಜೀವ ಭಯ ಇದೆಯಂತೆ. ಬುರುಡೆ ಗ್ಯಾಂಗ್ನಿಂದ ನಾನು ಮಾನಸಿಕ ಕಿರುಕುಳಕ್ಕೆ ಒಳಗಾಗಿದ್ದೇನೆ ಅಂತ ಎಸ್ಐಟಿ ಅಧಿಕಾರಿಗಳ ಮುಂದೆ ಚಿನ್ನಯ್ಯ ಅಳಲು ತೋಡಿಕೊಂಡಿದ್ದು, ಜೈಲಿಗೆ ಕಳುಹಿಸಿದ್ರೆ ಮಾತ್ರ ಬಚಾವಾಗ್ತೇನೆ ಅಂತ ಕಣ್ಣೀರು ಹಾಕ್ತಿದ್ದಾನಂತೆ. ಚಿನ್ನಯ್ಯ ಮಾತ್ರವಲ್ಲ, ಆತನ 2ನೇ ಪತ್ನಿ ಮಲ್ಲಿಗೆ ಸಹ ನನ್ನ ಗಂಡನನ್ನ ಉಳಿಸಿಕೊಡಿ ಅಂತ ಕಣ್ಣೀರು ಹಾಕಿದ್ದಾರೆ. ನನ್ನ ಪತಿ ಚಿನ್ನಯ್ಯ ಜೀವಕ್ಕೆ ಅಪಾಯವಿದೆ, ಸುರಕ್ಷಿತವಾಗಿ ಮನೆಗೆ ಬಂದ್ರೆ ಸಾಕು ಅಂತ ರಿಪಬ್ಲಿಕ್ ಕನ್ನಡದ ಜೊತೆಗೆ ಮಾತನಾಡಿದ್ದಾರೆ. ದೇವ್ರಂಗ ಮತ್ತೆ ನಾನು ಇನ್ನೊಂದು ಜನ್ಮ ಹುಟ್ಟಬೇಕಾದ್ರೂ ಅವರೇ ನನ್ ಗಂಡನಾಗ ಸಿಕ್ಬೇಕಂತ ನನ್ನ ದೇವ್ರನ್ನ ಪ್ರಾರ್ಥನೆ ಮಾಡ್ತಾರದು. ಅವ್ರ ಮೋಸ, ಅವ್ರ ಪೊಯ್ಗಾರ, ಯಾರು ದುಡ್ಡು ಕಾಸಿಗೆ ಎದಕ್ಕೂ ಅವ್ರ ಆಸೆ ಪಡೋದಿಲ್ಲ ಸರ್. ಎದಕ್ಕೂ ಅವ್ರ ಆಸೆನೇ ಇರೋದಿಲ್ಲ. ಅದು ಏನ್ ಮಾಡೋದಂತೆ ನಮ್ಗೆ ಗೊತ್ತಿಲ್ಲ ಸರ್. ಆದ್ರೆ ಅವ್ರು ಬರ್ಬೇಕು, ಅವ್ರಿಗೆ ಏನು ಆಗ್ಬಾರ್ದು, ಅವ್ರು ಬರ್ಬೇಕು, ಅವ್ರ ಜೊತೆಲಿ ಮತ್ತೆ ನಾವು ಜೀವನ ಮಾಡ್ಬೇಕಂತ ದೇವ್ರನ್ನೇ ನಾನು ಕೇಳ್ಕೊಂಡು ಕೂತಿದ್ದೀನಿ. ಎಷ್ಟು ದಿನ ವಿಟ್ನೆಸ್ ಪ್ರೊಡಕ್ಷನ್ ಕಾಯ್ದೆಯಡಿ ಸೇಫ್ ಆಗಿದ್ದ ಚಿನ್ನಯ್ಯನ ಮುಖವಾಡ ಇದೀಗ ಕಳಚಿ ಬಿದ್ದಿದೆ. ಎಷ್ಟು ದಿನ ಏನ್ ಮಾಡಬೇಕು, ಯಾವೆಲ್ಲ ಜಾಗದಲ್ಲಿ ಗುಂಡಿ ತೆಗೆಸಬೇಕು ಅಂತೆಲ್ಲ ಗೈಡ್ ಮಾಡಿದ್ದ ಬುರುಡೆ ಗ್ಯಾಂಗ್ಗೆ ಈಗ ಚಿನ್ನಯ್ಯನಿಗೆ ಮಗ್ಗಲ ಮುಳ್ಳಾಗಿದ್ದು, ಮಾಸ್ಕ್ ಮ್ಯಾನ್ ಸ್ಥಿತಿ ಅತ್ತ ದರಿ ಇತ್ತ ಪುಲಿ ಎನ್ನುವಂತಾಗಿದೆ. ದಿನೇಶ್ ಕಾಶಿ